8 ವಲಯಗಳಲ್ಲಿ ಮರಗಳ ಸರ್ವೆಗೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನ ಸಾಕಷ್ಟು ಕಡೆ 4 ಕೋಟಿ ವೆಚ್ಚದಲ್ಲಿ ಈ ಸರ್ವೆ ನಡೆಯುತ್ತೆ. ಮರ ಕಡಿಯುತ್ತಿದ್ದವರಿಗೆ ಬ್ರೇಕ್ ಹಾಕೋಕೆ ಹೊಸ ಪ್ಲಾನ್ ಮಾಡಿದೆ ಬಿಬಿಎಂಪಿ. ಸರ್ವೆ ಮಾಡಿದ ಮರಗಳಿಗೆ QR ಕೋಡ್ ಅನ್ನು ಹಾಕಲಾಗುತ್ತೆ. ಅಕ್ರಮವಾಗಿ ಮರಗಳನ್ನು ಕಡಿಯೋದನ್ನ ತಪ್ಪಿಸೋಕೆ ಈ ಯೋಜನೆಯನ್ನು ರೂಪಿಸಲಾಗಿದೆ. ಮರ ಕಡಿಯೋಕೆ ಅನುಮತಿಯನ್ನು ಪಡಿಬೇಕು ಅನ್ನೋ ನಿಯಮ ಇದ್ರೂ ಕದ್ದು ಮುಚ್ಚಿ ಮರವನ್ನ ಸಾಕಷ್ಟು ಜನ ಕಡಿತಾ ಇದ್ರು. ಇದಕ್ಕೆ ಬ್ರೇಕ್ ಹಾಕೋಕೆ ಬಿಬಿಎಂಪಿ ಹೊಸ ಪ್ಲಾನ್ ಅನ್ನು ತಂದಿದೆ. ಬೆಂಗಳೂರಿನ 8 ವಲಯಗಳಲ್ಲಿ ಮರಗಳ ಸರ್ವೆಗೆ ಸಜ್ಜಾಗಿದೆ ಸದ್ಯ ಪಾಲಿಕೆ. ಈಗಾಗಲೇ 4 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕೂಡ ಕರೆಯಲಾಗಿದೆ. ಬೆಂಗಳೂರಿನ ಎಲ್ಲ ರಸ್ತೆಗಳು, ಸಾರ್ವಜನಿಕ ಸ್ಥಳಗಳು, 50ಕ್ಕಿಂತ ಕಡಿಮೆ ಮರಗಳಿರೋ ಖಾಸಗಿ ಜಾಗಗಳಲ್ಲಿ ಮರಗಳ ಸರ್ವೆ ಮಾಡೋಕೆ ಪಾಲಿಕೆ ದೊಡ್ಡ ಮಟ್ಟದಲ್ಲಿ ಚಿಂತನೆಯನ್ನ ಮಾಡಿದೆ. ಸರ್ವೆ ಮಾಡಿದ ಮರಗಳಿಗೆ QR ಕೋಡ್ ಅನ್ನು ಹಾಕ್ತಾರೆ. ಆ ಮೂಲಕ ಏರಿಯಾದ ಮರಗಳ ಮೇಲೆ ನಿಗಾ ಇಡೋದ್ರ ಜೊತೆಗೆ ಅಕ್ರಮವಾಗಿ ಮರಗಳನ್ನು ಕಡಿಯೋದಕ್ಕೆ ಕಡಿವಾಣವನ್ನು ಹಾಕೋ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ. ಸದ್ಯ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಸೇರಿದಂತೆ ಕೆಲ ಸ್ಥಳಗಳಲ್ಲಿ ಈಗಾಗಲೇ ಮರಗಳ ಸರ್ವೆಯನ್ನು ನಡೆಸಲಾಗಿದೆ. ಇದೀಗ ಸಾರ್ವಜನಿಕ ರಸ್ತೆಗಳು, ಫುಟ್ಪಾತ್ಗಳಲ್ಲಿರುವಂತಹ ಮರಗಳ ಸರ್ವೆಗೆ ಪಾಲಿಕೆಯ ಅರಣ್ಯ ವಿಭಾಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಈ ಸರ್ವೆ ಮೂಲಕ ಮರಗಳ ಮಾರಣ ಹೋಮಕ್ಕೆ ಬ್ರೇಕ್ ಹಾಕೋಕೆ ಬಿಬಿಎಂಪಿ ತಯಾರಾಗಿದ್ದು, ಪಾಲಿಕೆಯ ಈ ಐಡಿಯಾ ಅಥವಾ ನಿರ್ಧಾರದಿಂದ ಬೆಂಗಳೂರಿನ ಮರಗಳ ಜೀವಕ್ಕೆ ಎಷ್ಟರ ಮಟ್ಟಿಗೆ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಬಿಬಿಎಂಪಿಯ ಹೊಸ ಪ್ಲಾನ್ ಇದು. 8 ವಲಯಗಳಲ್ಲಿ ಮರಗಳ ಸರ್ವೆಗೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, 8 ವಲಯಗಳಲ್ಲಿ ಮರಗಳ ಸರ್ವೆಗೆ ಸದ್ಯ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಯಾವ ಕಾರಣಕ್ಕಾಗಿ ಈ ಪ್ಲಾನ್? ಇವರ ಈ ಪ್ಲಾನ್ಗಳಲ್ಲಿ ಮರಗಳು ಉಳಿಯುತ್ವಾ, ಹೇಗೆ? ಖಂಡಿತ ಇದು ಬಿಬಿಎಂಪಿಯ ಒಂದು ಹೊಸ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಮರಗಳನ್ನ ಕಡಿಯುವಂತ ಕೆಲಸವನ್ನ ಕೂಡ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಒಂದು ಮರವನ್ನ ಕಡಿಬೇಕಾದ್ರೆ ಬಿಬಿಎಂಪಿ ಇಂದ ಪರ್ಮಿಷನ್ ಅನ್ನು ಕೂಡ ಪಡಿಬೇಕಾಗುತ್ತೆ. ಈಗಾಗಲೇ ಮೆಟ್ರೋಗಾಗಿ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಹಳಷ್ಟು ಮರಗಳನ್ನ ಕಡಿದಿರುವಂತದ್ದು. ಅದಕ್ಕೆ ಸರ್ಕಾರದಿಂದ ಕೂಡ ಅನುಮತಿಯನ್ನು ಕೇಳಲಾಗಿತ್ತು. ಸದ್ಯ ಬೆಂಗಳೂರಿನ 8 ವಲಯದಲ್ಲಿ ಮರಗಳ ಸರ್ವೆಗಾಗಿ ಬಿಬಿಎಂಪಿ ಹೊಸ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಸಂಪತ್ 4 ಕೋಟಿ ವೆಚ್ಚದಲ್ಲಿ ಈ ಸರ್ವೆ ಕೂಡ ನಡೆಯುತ್ತೆ. ಮರ ಕಡಿಯಲು ಅಂದ್ರೆ ಯಾರೇ ಕೂಡ ಅನುಮತಿಯನ್ನ ಕೂಡ ಪಡಿಬೇಕಾಗುತ್ತೆ ಬಿಬಿಎಂಪಿಯಿಂದ. ಅಂದ್ರೆ ಕದ್ದು ಮುಚ್ಚಿ ಮರ ಕಡಿಯುತ್ತಿದ್ದವರಿಗೆ ಬ್ರೇಕ್ ಹಾಕಲು ಈ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಬೆಂಗಳೂರಿನ ಎಲ್ಲ ರಸ್ತೆಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಹಾಗೇನೆ 50ಕ್ಕಿಂತ ಕಡಿಮೆ ಮರಗಳಿರೋ ಖಾಸಗಿ ಜಾಗಗಳಲ್ಲಿ ಮರಗಳ ಸರ್ವೆ ಮಾಡಕ್ಕೆ ಪಾಲಿಕೆ ಚಿಂತನೆ ಕೂಡ ನಡೆಸಿರುವಂತದ್ದು. ಅದಕ್ಕೆ ಬೇಕಾದಂತಹ ತಂಡವನ್ನ ಕೂಡ ಈಗಾಗಲೇ ರಚನೆ ಮಾಡಿರುವಂತದ್ದು. ಅಂದ್ರೆ ಅಕ್ರಮವಾಗಿ ಮರಗಳನ್ನ ಕಡಿಯೋದಕ್ಕೆ, ಕಡಿವಾಣ ಹಾಕೋದಕ್ಕೆ ಈ ಚಿಂತನೆ ಮಾಡಲಾಗಿದೆ. ಸದ್ಯ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್ ಸೇರಿದಂತೆ ಕೆಲ ಸ್ಥಳಗಳಲ್ಲಿ ಈಗಾಗಲೇ ಮರಗಳ ಸರ್ವೆ ಕೂಡ ನಡೆಸಲಾಗಿದೆ. ಇನ್ನು ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಫುಟ್ಪಾತ್ ಆಗಿರ್ಬೋದು, ಸಾರ್ವಜನಿಕ ಪ್ರದೇಶ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಕೂಡ 8 ಝೋನ್ಗಳಲ್ಲಿ ಸರ್ವೆ ಬಾಕಿ ಇರುವಂತದ್ದು. ಸೊ ಹೀಗಾಗಿ ಸದ್ಯ ಹೊಸ ತಂಡ ಈಗಾಗಲೇ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಇದರಿಂದ ಆದ್ರೂ ಬೆಂಗಳೂರಿನ ಸಿಟಿಯಲ್ಲಿ ಈಗಾಗಲೇ ಮರಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿ ಬಹಳಷ್ಟು ಜನಸಾಮಾನ್ಯರಿಗೆ ಉಸಿರಾಟ ಮಾಡೋದಕ್ಕೆ ಕೂಡ ತೊಂದರೆ ಆಗಿರುವಂತದ್ದು. ಈ ಸರ್ವೆಯಿಂದ ಆದ್ರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಮರಗಳು ಉಳಿಯುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.